KIDBಯಲ್ಲಿ ಏನು ಅಕ್ರಮ ನಡೆದಿತ್ತು ಅಂತ ಹೇಳಿ ನಾವು ಕಳೆದ 1.5 ವರ್ಷದಿಂದ ಹೇಳ್ತಾ ಬಂದಿದ್ವಿ. ಸುಮಾರು 100 ಕೋಟಿ ಅಕ್ರಮ KIDB ಧಾರವಾಡ ಕಚೇರಿಯಲ್ಲಿ ನಡೆದಿದೆ ಅಂಥೇಳಿ. ಅದರಲ್ಲಿ ನಾವು ಮೊದಲನೇ ಬಾರಿಗೆ ಏನು ದೂರು ಕೊಟ್ಟಾಗ 19.5 ಕೋಟಿ ರೂಪಾಯಿಗೆ ತನಿಖೆಯಾಗಿತ್ತು. ಅದು FIR ಆಗಿ CIDಗೆ ಹಸ್ತಾಂತರ ಮಾಡಿದ ಪ್ರಕರಣವನ್ನು ತನಿಖೆ ಮಾಡಿದ್ರು. ಅದರೊಳಗಡೆ ಕೆಲವೊಂದಿಷ್ಟು ಮಂದಿ ಅಧಿಕಾರಿಗಳು ಹಾಗೂ ಏಜೆಂಟ್ಗಳನ್ನು ಬಂಧಿಸಿದ್ರು CID ಅವರು. ಅದರಲ್ಲಿ KIDB ಮುಖ್ಯ ಕಚೇರಿಯಲ್ಲಿರುವಂತಹ ಸ್ಪೆಷಲ್ DC ಆಯಿತು, ಹಣಕಾಸು ನಿಯಂತ್ರಣ ಅಧಿಕಾರಿ ಆಯಿತು, ಆಡಿಟ್ ಆಫೀಸರ್ಸನ್ನಾಯಿತು, ಯಾರನ್ನೂ ಕೂಡ ಬಂಧಿಸಿರಲಿಲ್ಲ. ಈ ಹಿಂದಿನೂ ಕೂಡ ನಾವು CID ಅವರು ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತಲೂ ಕೂಡ ನಾವು ಹೇಳಿದ್ವಿ. ತದನಂತರ ನಾವು KIDBಯ ಹಿರಿಯ ಅಧಿಕಾರಿಗಳಿಗೆ ಅಂತ ಕೇಳಿದರೆ KIDB CEO ಅವರಿಗೆ ಮತ್ತು ಕೈಗಾರಿಕಾ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ವಿ, ಹಿಂಗೆ ಆಗಿದೆ ಅಂಥೇಳಿ. ಅದರ ನಂತರ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾನೆ ಬಂದ್ವಿ. ಈಗ ಏನಂತ ಕೇಳಿದರೆ ಕಳೆದ ಒಂದು 6 ತಿಂಗಳಿಂದ ED ಅವರು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಸುಮೋಟೋ ಕೇಸನ್ನು ದಾಖಲು ಮಾಡಿ ಇದರ ಮೇಲೆ ಎನ್ಕ್ವೈರಿ ಮಾಡ್ತಿದ್ದಾರೆ ಅಂಥೇಳಿ ನಮ್ಮ ಗಮನಕ್ಕೆ ಬಂದಿತ್ತು. ಇವತ್ತು ED ರೇಡ್ ಆಗಿದ್ದರಿಂದ ಒಂದು ಬೆಂಗಳೂರಿನ ಮುಖ್ಯ ಕಚೇರಿಯಲ್ಲಿ ಕೂಡ ರೇಡ್ ಆಗಿದೆ ಅಂತೆ, ಸ್ಪೆಷಲ್ DC ಅವರ ಕಚೇರಿಗೆ, ಹಾಗೂ ಮತ್ತು ಇಲ್ಲಿ ಧಾರವಾಡ KIDB ಆಫೀಸ್ಗೂ ಕೂಡ ರೇಡ್ ಆಗಿದೆ ಅಂತ ಕೇಳಿದ್ದು ಭಾಳ ಸಂತೋಷ ಆಯಿತು. ಏನಂತ ಕೇಳಿದರೆ ಯಾವುದನ್ನು CID ಅಧಿಕಾರಿಗಳು ಮುಚ್ಚಿ ಹಾಕೋಕ್ಕೆ ಪ್ರಯತ್ನ ಪಟ್ಟರು ಅದು ಇವತ್ತು EDಯಿಂದ ಹೊರಗಡೆ ಬರ್ತಾ ಇದೆ ಅಂಥೇಳಿ. ಧಾರವಾಡದ IIT ಆಗಿರ್ಬೋದು, ಅಂದರೆ ಚಿಕ್ಕಮಲ್ಲಿಗವಾಡ, ಆಮೇಲೆ ಮುಮ್ಮಿಗಟ್ಟಿ, ಕೆಲಿಗೇರಿ, ಆಮೇಲೆ ಏರ್ಪೋರ್ಟು, ಇಲ್ಲಿ ಏನು ಭೂ ಸ್ವಾಧೀನ ಮಾಡ್ಕೊಂಡಿದ್ರು ಇವುಗಳಿಗೆ ರೈತರಿಗೆ ಹಣ 2010ರಿಂದ 2013ರವರೆಗೂ ಬಿಡುಗಡೆ ಆಗಿ ಹೋಗಿತ್ತು. ರೈತರ ಹೆಸರಿನ ಮೇಲೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆಲ ಏಜೆಂಟರು ಮತ್ತು ಅಧಿಕಾರಿಗಳು ಡಬಲ್ ಪೇಮೆಂಟನ್ನು ತೆಗೆದುಕೊಂಡಿರುವಂಥದ್ದು ಇದು. ಈ ಏಜೆಂಟ್ಗಳ ಹಣವನ್ನು ಇವತ್ತಿಗೂ ಕೂಡ 19.5 ಕೋಟಿಗೆ ಏನು ಇವತ್ತು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ CID ಅವರು, ಅದು ಕೂಡ ರಿಕವರಿ ಆಗಿಲ್ಲ. ಈಗ ನಾವು ಅದರ ನಂತರ ಮತ್ತೆ 40 ಕೋಟಿ ರೂಪಾಯಿಗಳ ದಾಖಲೆಗಳನ್ನು ನಾವು ಸರ್ಕಾರಕ್ಕೂ ಕೂಡ ಕೊಟ್ಟಿವಿ. ಅದರ ಮೇಲೂ ಕೂಡ ತನಿಖೆ ಆಗಬೇಕಾಗಿದೆ. ಸುಮಾರು 100 ಇದು ಪಾರದರ್ಶಕವಾದಂತಹ ತನಿಖೆ ಆಗಿದ್ದೇ ಆದಲ್ಲಿ 100 ಕೋಟಿ ರೂಪಾಯಿಗಳ ಹಗರಣ ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಮತ್ತು ಈ ಹಣ ಬಂದು ಸರ್ಕಾರದ ಹಣ, ರೈತರ ಹಣ, ಜನಸಾಮಾನ್ಯರ ಹಣ, ಇದು ಸರ್ಕಾರದ ಬೊಕ್ಕಸದ ಹಣ, ಇದು KIDB ಸಂಸ್ಥೆ ಹಣ. ಈ ಹಣ ವಾಪಸ್ ಬರಬೇಕು ಸಂಸ್ಥೆಗೆ ಅನ್ನುವಂಥದ್ದು ನಮ್ಮ ಹೋರಾಟ ಆಗಿತ್ತು. ಆ ನಿಟ್ಟಿನೊಳಗಡೆ ಇವತ್ತು ED ಎನ್ಕ್ವೈರಿ ಆಗ್ತಿರೋದು ಭಾಳ ಸಂತೋಷ ತಂದಿದೆ. ED ಅವರು ಪಾರದರ್ಶಕವಾದಂಥ ತನಿಖೆಯನ್ನು ಮಾಡಿ ಸಂಬಂಧಪಟ್ಟವರು ಯಾರ್ಯಾರು ಇದ್ದಾರೋ, ಇದರಲ್ಲಿ ಯಾರ್ಯಾರು ಹಣ ತಿಂದಿದ್ದಾರೋ ಅವ್ರನ್ನೆಲ್ಲರೂ ಕೂಡ ಜೈಲಿಗೆ ಕಳಿಸ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ.
ನಡೆದಿದೆ ಈಗ.